ಏನಿದು ಹೊಸ್ದಾಗಿ ಮತ್ತೆ ರೈಡ್ ಶುರು ಮಾಡಿದ್ದಾನೆ ಅಂತ ನಿಮ್ಗೇನೋ ಅನ್ನಿಸ್ತಾ ಇದೆ ಅಲ್ವಾ? ಸೊ, ಇವತ್ತಿಂದ ಸಂಡೇ ರೈಡ್‌ನ ಶುರು ಮಾಡ್ತಾ ಇದ್ದೀನಿ. ನನ್ನ ಹೊಸದು ಪೈನಿಯರ್ ಹೆಲ್ಮೆಟ್ ತೊಗೊಂಡಿದ್ದೀನಿ. ಸೊ, ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ವೆಯ್ಟ್ ಅನಿಸುತ್ತೆ. ಯಾಕೆ ಅಂದರೆ ನಾನು ಹೊಸ್ದಾಗಿ ಅದನ್ನು ವೇರ್ ಮಾಡ್ತಿರೋದ್ರಿಂದ. ನನ್ನ ಒಳ್ಳೆ ಶೇಡ್ಸ್ ತೊಗೊಂಡಿದ್ದೀನಿ. ಸೊ, ಅದನ್ನೆಲ್ಲ ಹಾಕ್ಕೊಂಡು ನಾನು ಫುಲ್ ಕಿಟೆಡ್ ಸಮೇತ ನಾನು ರೈಡ್ ಶುರು ಮಾಡಿರೋದು. ನಾನು ಶ್ರೀರಂಗಪಟ್ಟಣದ ಹತ್ರ ಇರುವಂತಹ ಯಂಗ್ ಐಲ್ಯಾಂಡ್ ಅನ್ನೋ ಜಾಗಕ್ಕೆ. ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ಅವಾರ್ತ್ ಅನ್ನೋ ಒಂದು ವಾಚ್‌ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ, ಇಲ್ಲಿ ನನ್ನಂಥ ಎಷ್ಟೋ ಜನ ರೈಡರ್ಸ್‌ಗಳು ಬಂದಿದ್ದಾರೆ. 4, 5 ಕ್ಲಬ್‌ಗಳು ಕೂಡ ಇನ್ವೈಟ್ ಆಗಿರುತ್ತೆ ಇಲ್ಲಿಗೆ. ಸೊ, ಅಲ್ಲಿಗೆ ಹೋದಾಗ ತುಂಬ ಜನ ಸೇರಿದ್ರು. ಆ ವಾಚ್ ಬಗ್ಗೆ ಹೇಗಿದೆ, ಏನು ಎತ್ತ, ನಮಗೆ ಏನಕ್ಕೋಸ್ಕರ ಬೇಕಾಗುತ್ತೆ ಅನ್ನೋದೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್‌ಗಳು ಕೂಡ ಕೊಟ್ರು ಅವರು. ಸೊ, ಅದರಿಂದ ನಮಗೂ ಯೂಸ್ ಆಗುತ್ತೇನೋ ಅಂತ ಅದನ್ನು ಥಿಂಕ್ ಮಾಡಿದ್ವಿ. ಬಟ್ ನನಗಂತೂ ಟೈಮ್ ಸೆನ್ಸ್ ಅಂತೂ ಇಲ್ಲ. ಅದಕ್ಕೆ ನಾನು ವಾಚ್ ಅಂತೂ ಕಟ್ಟೋದೇ ಇಲ್ಲ. ನನಗಂತೂ ಯೂಸ್ ಇಲ್ಲ ಅಂತ ನಾನು ಕೂಡ ನೆಗ್ಲೆಕ್ಟ್ ಮಾಡ್ತಾ ಕೂತಿದ್ದೆ. ಕೆಲವರು ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಆಗಿ ಅದ್ರ ಬಗ್ಗೆನೇ ತಿಳ್ಕೊಂಡು, ಅದನ್ನು ಬೈ ಮಾಡೋದಕ್ಕೆ ಎಷ್ಟಾಗುತ್ತೆ ಏನು ಎಲ್ಲ ತಿಳ್ಕೊತಾ ಇದ್ರು. ನನಗದು ಓಕೆ ಅನ್ನಿಸ್ತು. ಆಮೇಲಿಂದ ದೆನ್ ಎಲ್ಲರಿಗೂ ಬೆಳಗ್ಗೆ ಟಿಫನ್ನ ಪ್ರೊವೈಡ್ ಮಾಡ್ತಾಯಿದ್ರು. ಸೊ, ಟಿಫನ್‌ಗೋಗಿ ಟಿಫನ್ನ ಟ್ರೈ ಮಾಡಿದ್ವಿ. ಇಡ್ಲಿ, ವಡೆ, ಸಾಂಬಾರಂತೂ ತುಂಬ ಚೆನ್ನಾಗಿತ್ತು. ಎನಿವೇ ಥ್ಯಾಂಕ್ಸ್ ಫಾರ್ ರಶ್ಮಿ ಹೆಲ್ಮೆಟ್ ಕೊಡ್ಸಿರೋ